ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್. ಅದಕ್ಕಿಂತ ದೊಡ್ಡ ಮನ ಯಾವುದೂ ಇಲ್ಲ. ಫೈನಲಿ ನಾನು ರೆಡಿ ಆಗೋಯ್ತು. ನಮ್ಮ ಕಾಲೇಜಿಗೆ ಎಂಟ್ರಿ ಆಗೋಯ್ತು. ಇದ್ದೀವಿ ನಾವು ಅಂದರೆ ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಆ್ಯಂಡ್ ಮನುಗೌಡ ವ್ಲಾಗ್ಸ್. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಇವತ್ತು ಆ್ಯಕ್ಚುಲಿ ವ್ಲಾಗ್ ಮಾಡೋಕ್ಕೆ ಕಾರಣ ಏನಂದರೆ ನಮ್ಮ ಕಾಲೇಜಲ್ಲಿ ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಸೊ ಅದರಿಂದ ನಾನು ಸೆಲೆಬ್ರೇಷನ್ ವ್ಲಾಗ್ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೀನಿ. ಬಟ್ ಕ್ಯಾಮ್ರಾ ಪ್ಲೀಸ್ ಮಾಡೋಣ ಇಟ್ಕೊಳಕ್ಕಾಗ್ತದೆ. ಕನ್ನಡ ರಾಜ್ಯೋತ್ಸವ ಇದು ನವೆಂಬರ್ ಮಂತ್ ಆಗಿರೋದ್ರಿಂದ ಎಲ್ಲ ಕಡೆ ಕನ್ನಡ ರಾಜ್ಯೋತ್ಸವ ಮಾಡ್ತಿದ್ದಾರೆ. ಸೊ ನಮ್ಮ ಕಾಲೇಜಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡ್ತಿರೋದ್ರಿಂದ ನಾನು ಕನ್ನಡ ರಾಜ್ಯೋತ್ಸವ ವ್ಲಾಗ್ನ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೀನಿ. ಲೆಟ್ಸ್ ಗೆಟ್ ರೆಡಿ ಆ್ಯಂಡ್ ಗೋ ಟು ಕಾಲೇಜ್. ಕನ್ನಡದಲ್ಲಿ ಮಾತಾಡಬೇಕು ಇವತ್ತಂತಲ್ಲ, ಕನ್ನಡದಲ್ಲಿದ್ದು ಕನ್ನಡದಲ್ಲಿ ಮಾತಾಡಲಿಲ್ಲ ಅಂದರೆ ಅವಮಾನ. ಅದು ಮಂಡ್ಯ ಹುಡುಗಿಯಾಗಿ ಕನ್ನಡದಲ್ಲಿ ಮಾತಾಡಲಿಲ್ಲ ಅಂದರೆ ಇನ್ನೂ ಅದಕ್ಕಿಂತ ದೊಡ್ಡ ಅವಮಾನ ಯಾವುದೂ ಇಲ್ಲ. ಬನ್ನಿ ರೆಡಿಯಾಗಿ ಕಾಲೇಜಿಗೆ ಹೋಗೋಣ. ಫೈನಲಿ ನಾನು ರೆಡಿ ಆಗೋಯ್ತು. ಇವಾಗ ಕಾಲೇಜಿಗೆ ಹೋಗೋದೊಂದೇ ಬಾಕಿ. ಕಾಲೇಜಿಗೆ ಹೋಗಿ ಕಾಲೇಜಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅನ್ನೋದೊಂದು ನೋಡೋದೊಂದು ಬಾಕಿ. ಲೆಟ್ಸ್ ಗೋ ಟು ಕಾಲೇಜ್. ಹಾಯ್ ಗಾಯ್ಸ್, ಫೈನಲಿ ನಮ್ಮ ಕಾಲೇಜಿಗೆ ಎಂಟ್ರಿ ಆಗೋಯ್ತು. ಅಂದರೆ ಕನ್ನಡ ರಾಜ್ಯೋತ್ಸವ ಮಾಡ್ತಿರೋದ್ರಿಂದ ನಮ್ಮ ಕಾಲೇಜು ಫುಲ್ಲು ರೆಡ್ ಆ್ಯಂಡ್ ಎಲ್ಲೋ ಅಲ್ಲಿ ಕಂಗೊಳಿಸ್ತಾ ಇದೆ. ಏನೇನು ಕಂಗೊಳಿಸ್ತಿದೆ ಹೇಳಿ, ಕನ್ನಡ ರಾಜ್ಯೋತ್ಸವದ ಬಗ್ಗೆ ಹೇಳಿ ಗೈಸ್. ನಮ್ಮ ಕಾಲೇಜಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡ್ತಿದ್ದಾರೆ. ಅದು ತುಂಬಾ ದಿನಗಳಾದ್ಮೇಲೆ ಅಂಡ್ ನವೆಂಬರ್ 1 ಆಗೋಗಿದೆ. ನನ್ನಿಂದ ಡಿಸೆಂಬರ್ 1ಗೆ 3 days ಇದೆ. ಅಂದ್ರೆ ಲಾಸ್ಟ್ ಅಲ್ಲಿ ಮಾಡಬೇಕು. ನವೆಂಬರ್ ಅಂದ್ರೆ ಕನ್ನಡ ರಾಜ್ಯೋತ್ಸವ ಅಲ್ವಾ? ಸೊ ನವೆಂಬರ್ ಅಂದ್ರೆ ಕನ್ನಡ ರಾಜ್ಯೋತ್ಸವ ಅಲ್ವಾ? ಅದಕ್ಕೆ ಯಾವಾಗ ಬಂದ್ರು ಮಾಡ್ಬೋದು. ದೊಡ್ಡ ಮನುಷ್ಯರು ಹೇಳ್ತಾರೆ ಅಂದ್ರೆ ನಮ್ಮ ಒಪ್ಕೊಳ್ಳೇಬೇಕು. ನನ್ನ ಮಾತು ಚೆನ್ನಾಗಿ ಬೆಲೆ ಕೊಡ್ತಾರೆ ಇವರೆಲ್ಲ. ಆಮೇಲೆ ಊಟ ತಿಂದ್ರ ನಿರ್ಮ ನೀನು ಹೇಳು. ಸಿದ್ದೇಶ್ವರನ ಕರ್ಕೊಂಡ್ಬರಕ್ಕೆ ಲಾಸ್ಟ್ ನಾವು 3 ಜನ ಕುತ್ಕೊಂಡು ತರಲೆ ಮಾಡ್ತಿದ್ವಿ ಸ್ವಲ್ಪ. ಅದೊಂದು ಬ್ಲಾಗ್ ಅಂದರೆ ಯಾಕೆ ಉತ್ಸವ ಅಂದರೆ ಈ ವೀರಗಾಸೆ ಮತ್ತು ಡೊಳ್ಳು ಕುಣಿತ ಅದನ್ನೆಲ್ಲ ಕರ್ಕೊಂಬರಕ್ಕೆ ಹೋಗ್ತಿದ್ದೀವಿ. ಅಂದರೆ ಕನ್ನಡ ಅಂದರೆ ಸಂಸ್ಕೃತಿ ಅಂದರೆ ಕನ್ನಡ ಆಗಿರೋದ್ರಿಂದ ಕನ್ನಡ ರಾಜ್ಯೋತ್ಸವನ ಸ್ವಲ್ಪ ಎತ್ನಿಕ್ ಆಗಿ ಮಾಡೋಣ, ಯುನೀಕ್ ಆಗಿ ಮಾಡೋಣ ಅಂತ ಹೇಳಿ ಕರೆಕ್ಟಾಗಿ ಮಾಡು. ನಮ್ಮನ್ನು ಕ್ಲೀನಾಗಿ ತೋರಿಸು. ಉತ್ಸವ ಕರ್ಕೊಂಬರಕ್ಕೆ ಹೋಗ್ತಿದ್ದೀವಿ.
ಕರ್ನಾಟಕ ನೀನಿರುವ ಮಲೆ ಸಹ್ಯಾದ್ರಿ ನೀ ಮುಟ್ಟುವ ಮರ ಶ್ರೀಗಂಧದ ಮರ ನೀ ಕುಡಿಯುವ ನೀರ್ ಕಾವೇರಿ. ಗಾಳಿ ಜಾಸ್ತಿ, ಸೊ ಏನು ವಾಯ್ಸ್ ಕ್ಲಾರಿಟಿನೇ ಇಲ್ಲ. ಹಾಯ್ ಅನ್ನಿ. ಹಾಯ್. ಇವಾಗ ಒಬ್ರು ಮೇನ್ ವ್ಯಕ್ತಿ, ಕನ್ನಡದ ಮೈ ಮೇಲೆ ಹಾಕೊಂಡಿರುವಂತಹ ವ್ಯಕ್ತಿ ಹತ್ರ ಮಾತಾಡೋಣ. ಹೇಗೆ ಅನಿಸ್ತು ಪ್ರೋಗ್ರಾಮ್ ಮಾತ್ರ ಸಖತ್ತಾಗಿತ್ತು. ಹೋದ ವರ್ಷಕ್ಕಿಂತ ಈ ವರ್ಷ ಇನ್ನೂ ಸಖತ್ತಾಗಿತ್ತು. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಮಾನ್ಯ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ರೋಗ್ರಾಮ್ನ ಎಂಜಾಯ್ ಮಾಡಿ ಎಲ್ಲ ಸುಸ್ತಾಗಿ ಮಲ್ಕೊಬಿಟ್ಟಿದ್ದಾರೆ. ಇದನ್ನ ಹೆಂಗಿತ್ತು ಅಂತ ಒಪಿನಿಯನ್ ಕೇಳೋಣಲ್ಲ, ಎದಳಿ ಫಂಕ್ಷನ್ ಮಾತ್ರ ಚೆನ್ನಾಗಿತ್ತು ಗೈಸ್, ತುಂಬ ಎಂಜಾಯ್ ಮಾಡ್ದೆ. ಬಟ್ ತುಂಬ ಬಿಸಿಲಿತ್ತು, ಹಂಗಾಗಿ ಸುಸ್ತಾಗೋಯ್ತು. ಒಂದೇ ಒಂದು ಏನು ಬೇಜಾರು ಅಂದರೆ ಕೊನೆಯಲ್ಲಿ ಡಿ ಜೆ ಹಾಕ್ತಾರೆ, ಡ್ಯಾನ್ಸ್ ಆಡ್ಬೋದು ಅಂತ ಅಂದ್ಕೊಂಡಿದ್ದು, ಅದು ಹಾಕ್ಲಿಲ್ಲ. ಅದೊಂದು ಬೇಜಾರು. ಇನ್ನು ಮಿಕ್ಕಿದೆಲ್ಲ ತುಂಬ ಚೆನ್ನಾಗಿತ್ತು. ಲಾಸ್ಟ್ ಇಯರ್ಗೋಸ್ಕರ ಈ ಇಯರ್ ತುಂಬ ಚೆನ್ನಾಗಿ ಮಾಡಿದ್ರು. ಇವಳು ಲಾಸ್ಟ್ ಇಯರ್ ಇವಳು ಡ್ಯಾನ್ಸ್ ಮಾಡಿಲ್ಲ, ಅದಕ್ಕೆ ಚೆನ್ನಾಗಿ ಮಾಡಿರಲಿಲ್ಲ. ಈ ಸಲ ಇವಳು ಡ್ಯಾನ್ಸ್ ಮಾಡಿಲ್ಲ, ಅದಕ್ಕೆ ಚೆನ್ನಾಗಿ ಮಾಡಿದ್ರು. ಇದಾಗ್ಬೇಡ. ಆ್ಯಕ್ಚುಲಿ ಗೈಸ್, ನಮ್ಮ ಕಾಲೇಜಲ್ಲಿ ಮಾಡೋದೇ ಇದೊಂದು ಫಂಕ್ಷನು. ಎಂಜಾಯ್ ಮಾಡಿದ್ದೀವಿ. ಫೈನಲಿ ಪ್ರೋಗ್ರಾಮ್ ಎಲ್ಲ ಮುಗೀತು. ನಾನು ಮನೆಗೆ ಬಂದಾಯಿತು. ನಿಮಗೆ ನಮ್ಮ ಕಾಲೇಜಲ್ಲಿ ನಡೆದಿರೋ ಕನ್ನಡ ರಾಜ್ಯೋತ್ಸವ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿವರೆಗೂ ನೀವು ನೋಡ್ತಿದ್ದೀರಾ ಅಂದರೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ನಿಮಗೆಲ್ಲ ಮತ್ತೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನವೆಂಬರ್ ಪೂರ್ತಿ ಕನ್ನಡಕ್ಕಾಗಿ ಮೀಸಲಿಟ್ಟಿರೋದ್ರಿಂದ ನಮ್ಮ ಕಾಲೇಜಲ್ಲಿ ಇವತ್ತು ಅಂದರೆ 28 ಕನ್ನಡ ರಾಜ್ಯೋತ್ಸವನ ಸೆಲೆಬ್ರೇಟ್ ಮಾಡಿದ್ದಾರೆ. ನನ್ನ ವಿಡಿಯೋ ಎಡಿಟ್ ಆಗಿ ಅಪ್ಲೋಡ್ ಆಗೋಷ್ಟೊಳಗೆ ಮೇ ಬಿ 29-30 ನವೆಂಬರ್ ಮುಗಿಯೋಷ್ಟರೊಳಗೆ ನಾನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಗೊತ್ತು ವಾಯ್ಸ್ ಯಾವುದು ಕ್ಲಾರಿಟಿ ಇರಲ್ಲ ಅಂತ, ಬಿಕಾಸ್ ಅಲ್ಲಿ ಬ್ಯಾಕ್ಗ್ರೌಂಡಲ್ಲಿ ತುಂಬಾ ಸೌಂಡ್ ಆಗ್ತಿರೋದ್ರಿಂದ, ಅಂದರೆ ಕ್ರೌಡ್ ಜಾಸ್ತಿ ಇತ್ತಲ್ವ, ಸೊ ಅದಕ್ಕಾಗಿ ವಾಯ್ಸ್ ಕ್ಲಾರಿಟಿ ಇರಲ್ಲ. ಆ್ಯಂಡ್ ಮೋಸ್ಟ್ ಪ್ರಾಬಬ್ಲಿ ನಾನು ಯಾವುದೂ ಅಷ್ಟೊಂದು ನಮ್ಮದು ವಾಯ್ಸ್ ಇರುವಂತಹ ವೀಡಿಯೋಸ್ನ ಅಪ್ಲೋಡ್ ಮಾಡಿಲ್ಲ. ಎಲ್ಲ ಇವೆಂಟಲ್ಲಿ ಏನಾಗಿದೆ ಅದನ್ನೇ ಅಪ್ಲೋಡ್ ಮಾಡಿರೋದ್ರಿಂದ ಅಷ್ಟೊಂದು ಪ್ರಾಬ್ಲಮ್ ಆಗಿರಲ್ಲ ವಾಯ್ಸ್ದು ಅಂತ ಅಂದ್ಕೊಂಡಿದ್ದೀನಿ. ಅಕಸ್ಮಾತ್ ಏನಾದರೂ ಡಿಸ್ಟರ್ಬ್ ಆಗಿದ್ದರೆ ವಾಯ್ಸಿಂದ, ನಮ್ಮ ವಾಯ್ಸ್ ಕ್ಲಾರಿಟಿ ಇಲ್ಲ ಅಂದರೆ ಪ್ಲೀಸ್ ಹೊಟ್ಟೆಗೆ ಹಾಕೋಬಿಡಿ, ನಮ್ಮನ್ನ ಕ್ಷಮಿಸಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.